ಹಾಯ್ ಆದಿ, ಹಾಯ್ ಲಕ್ಷ್ಮಿ. ಹಾಯ್ ಹಾಯ್. ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು? ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇಷ್ಟ ಇಲ್ದಿದ್ರು ಮದ್ವೆ ಏನೋ ಆಗೋಗ್ಬಿಟ್ಟಿದೆ. ರಿಸೆಪ್ಷನ್ ನಡೀತಿದೆ. ಹೇಗಿದೆ ಫೀಲ್? ಹೇಗೆ ಅನಿಸ್ತಿದೆ? ಇದು ಇಷ್ಟ ಇಲ್ಲ, ಆದ್ರೂ ಮಾಡ್ತಾ ಇದೀವಿ ಇದು ಇಷ್ಟ ಸದ್ಯಕ್ಕೆ. ಇಲ್ಲ, ಬಟ್ ಅದೇ ಈ ರಿಸೆಪ್ಷನ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿ ನಾನು ಏನಾದರೂ ಮಾಡಬೇಕು ಇವಳನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಾನು ಎಷ್ಟು ದೊಡ್ಡದಾಗಿ ಕಲ್ಲು ಹಾಕ್ಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೀನಿ. ಸೀರಿಯಲಲ್ಲಿ ಕೋಳಿ ಜಾಗ ಅಂತೂ ಸಖತ್ ಫೇಮಸ್ ಆಗಿರುತ್ತೆ. ಮುಂದೆ ನೀವಿಬ್ರು ಲವ್ ಸ್ಟೋರಿ ನೋಡ್ಬೋದಾ? ವೀಕ್ಷಕರು ಕಾಯ್ತಿದ್ದಾರೆ ನಿಮ್ಮ ಲವ್ ಸ್ಟೋರಿ ನೋಡಿ. ಬೇಡ ಬೇಡ, ಇನ್ನು ಬೇಡ, ಬೇಡ. ಎಷ್ಟಾಗುತ್ತೋ ಅಷ್ಟು ಜಗಳನ ಎಕ್ಸ್ಪೆಕ್ಟ್ ಮಾಡಿ, ಖಂಡಿತ ನಮ್ ಕಡೆಯಿಂದ ಸಿಗುತ್ತೆ. ಲವ್ ಸ್ಟೋರಿ ಖಂಡಿತ ಇಲ್ಲ, ಇಲ್ಲ, ಲವ್ ಅಂತೂ ಆಗಲ್ಲ. ಚಾನ್ಸೇ ಇಲ್ಲ. ಆದ್ರೆ ನಮ್ಗೆ ಲವ್ ನೋಡ್ಬೇಕು ಅಂತ ತುಂಬಾ ಇಷ್ಟ ಇದೆ. ಬೇಗನೆ ನೋಡ್ಬೇಕು ಅಂತ. ಇವನ್ ಮೇಲೆ ಲವ್ವಾ? ನೋಡೋಣ, ಬೇರೆ ಯಾರಾದ್ರೂ ಹುಡುಗಿ ಸಿಕ್ಕರೆ ಲವ್ ಮಾಡಿ. ಆರಾಮಾಗಿ ಮಾಡ್ಕೊ. ಲಕ್ಷ್ಮಿನೂ ಚೆನ್ನಾಗಿದ್ದಾರೆ. ನನಗೆ ಲಕ್ಷ್ಮಿ ಅವನ್ಗೆ ಪುಣ್ಯ ಇಲ್ಲ ಈ ಲಕ್ಷ್ಮಿನ್ ಪಡಿಯೋಕೆ, ಅದಕ್ಕೆ. ಲಕ್ಷ್ಮಿ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ, ನನಗೆ ಆಗಲ್ಲ. ನೋಡಿ, ಎಲ್ಲಾದ್ರೂ ಲಕ್ಷ್ಮಿನ್ ಕಂಡ್ರೆ ಆಗದೆ ಇರೋರ್ನ ನೋಡಿದೀರಾ? ಇವನಿಗೆ ಇಷ್ಟ ಇಲ್ವಂತೆ. ಬೇಡ, ಪರವಾಗಿಲ್ಲ. ಸೆಟ್ನಲ್ಲಿ ನೀವಿಬ್ರು ಬಾಂಡಿಂಗ್ ಹೇಗಿದೆ? ಅಂದ್ರೆ ಸೀರಿಯಲ್ ಬಿಟ್ಟು ಹಿಂದೆ, ತೆರೆ ಹಿಂದೆ. ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಕ್ಚುಲಿ. ನಾವು ಸೆಟ್ ಐ ಮೀನ್ ಸ್ಕ್ರೀನ್ ಮೇಲೆ ಏನ್ ನಮ್ಮ ಜಗಳಗಳು ನೋಡ್ತೀರಾ ಅದಕ್ಕೆ ಕಂಪ್ಲೀಟ್ ಅಪೋಸಿಟ್. ನಾವಿಬ್ರು ಅಷ್ಟು ಜೋರಾಗಿ ಮಾತಾಡಲ್ಲ, ಇಬ್ರು ವೆರಿ ಫ್ರೆಂಡ್ಲಿ ಆಗಿರ್ತೀವಿ. ಆನ್ ಸ್ಕ್ರೀನ್ ಜಗಳ ಹೆಂಗ್ ಮಾಡ್ಬೋದು ಅಂತ ಆಫ್ ಸ್ಕ್ರೀನ್ ಅಲ್ಲಿ ಡಿಸ್ಕಸ್ ಮಾಡ್ತಿರ್ತೀವಿ. ಯಾವ ಸೀನ್ ನಿಮ್ಗೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ? ಕಷ್ಟ ಅಂತ ತುಂಬಾ ಮಾಡೋದು ತುಂಬಾ ಕಷ್ಟ ಆಯ್ತಪ್ಪ ಅಂತ ಅನ್ಸಿದ್ ಯಾವ್ದಾದ್ರು ಸೀನ್ಸ್? ಬಹುಶಃ ನನ್ಗಂತೂ ಯಾವ್ದು ಇಲ್ಲ. ಇವರು ಫಸ್ಟ್ ಫ್ಲೋರ್ ಇಂದ ಒಂದು ಹೈ ಜಂಪ್ ಮಾಡಿದ್ರು, ಅದೊಂದು ಕಷ್ಟ ಇತ್ತು ಅನ್ಸುತ್ತೆ. ಹಾ, ಕಷ್ಟ. ಅದೇ ಸ್ವಲ್ಪ ಆಲ್ಮೋಸ್ಟ್ ಒಂದು 15 ಫೀಟ್ ಸಮಥಿಂಗ್ ಅಲ್ಲಿಂದ ಜಂಪ್ ಮಾಡಿದ್ದು. ಅದು ಸ್ವಲ್ಪ ನ್ಯಾಚುರಲ್ ಆಗಿ ಬರಲಿ ಅಂತ ಏನು ಸಪೋರ್ಟ್ ಇಲ್ಲದೆ ಹಂಗೆ ಜಂಪ್ ಮಾಡಿ ಸ್ವಲ್ಪ ಕಾಲ್ ಫ್ರಾಕ್ಚರ್ ಮಾಡ್ಕೊಂಡಿದ್ದೆ. ಸೊ ಅದು ಕಷ್ಟ ಅಂತ ಏನು ಅನಿಸ್ಲಿಲ್ಲ, ಚೆನ್ನಾಗಿತ್ತು. ಬಟ್ ಸ್ವಲ್ಪ ಆಮೇಲೆ ಆ ಪೇನ್ ತಿನ್ಬೇಕಿತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಯಿತು. ಯಾವ ಸೀನ್ ಫನ್ ಅಂತ ಅನ್ಸುತ್ತೆ? ಫನ್ ಮಾಡಿದೀರಾ ಸೀನ್? ನಮ್ದು ಜಗಳದ ಸೀನ್ಸ್ ಎಲ್ಲ ಸಿಕ್ಕಾಪಟ್ಟೆ ಫನ್ Fun ಇರುತ್ತೆ. ಇರುತ್ತೆ. ಮೊನ್ನೆ ಬೆಡ್ಗೋಸ್ಕರ ಆ ಸೀನ್ ತುಂಬಾ ಎಂಜಾಯ್ ಮಾಡಿದ್ವಿ. ಇವ್ರಿಗೆ ಜಾಡ್ಸೋದಿಯ ಸೀನ್ ಅಂತೂ ಸೂಪರ್ ಆಗಿ ಮಾಡಿದ್ವಿ, ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಸೀರಿಯಲ್ ನೀವು ಹಾಡು ಹೇಳ್ತೀರಲ್ವಾ? ನಮಗೋಸ್ಕರ ಒಂದು ಹಾಡು ಹೇಳ್ಬೋದಾ? ಸೂಪರ್ ಆಗಿ ಆಡ್ತಾರೆ. ಎಲ್ಲ ನನ್ನ ಹಾಡು ನೀವು ಕೇಳಬೇಕು ಅಂದ್ರೆ ನೀವು ಸೀರಿಯಲ್ ಅಲ್ಲಿ ಮಾತ್ರ ಕೇಳಬೇಕು. ರಜನೀಶ್ ಅವ್ರಿಗೆ ಯಾರಾದ್ರೂ ಕ್ರೇಜಿಯಾಗಿ ಪ್ರಪೋಸ್ ಮಾಡಿದಾರಾ? ಕ್ರೇಜಿಯಾಗಿ ಪ್ರಪೋಸ್ ಯಾರು ಮಾಡಿಲ್ಲ, ಬಟ್ ಅದೇ ಅವ್ರಿಗೆ ನನ್ನ ನಂಬರ್ ಹೆಂಗೆ ಸಿಕ್ತು ಗೊತ್ತಿಲ್ಲ. ಫ್ಯಾನ್ ಅಂತ ಕಾಲ್ ಮಾಡ್ತಿದ್ರು, ಆಮೇಲೆ ಸಡನ್ ಆಗಿ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ, ಆ ಫ್ರೆಂಡ್ಸ್ನ ಮೀಟ್ ಮಾಡ್ಬೇಡ ಈ ಫ್ರೆಂಡ್ಸ್ನ ಮೀಟ್ ಮಾಡ್ಬೇಡ ಅಂತ ಸ್ಟಾರ್ಟ್ ಮಾಡಿದ್ರು. Possessive. ಅದು ಬರೀ 3 ದಿನ ಕಾಲ್ ಮಾಡ್ಬಿಟ್ಟು ಅದಕ್ಕೆ ಬ್ಲಾಕ್ ಮಾಡ್ಬಿಟ್ಟಿದ್ದೆ. ಆಮೇಲೆ ಕಾಲ್ ಮಾಡ್ಲಿಲ್ವಾ? ಬ್ಲಾಕ್ ಮಾಡ್ಬಿಟ್ಟೆ ನಾನು. ಕ್ರೇಜಿಯಾಗಿ ಯೂಶಲಿ ಹುಡುಗಿ ಅಂದ್ರೆ ಪ್ರಪೋಸಲ್ಸ್ ಬರ್ತಾನೆ ಇರುತ್ತೆ. ಬಹುಶಃ ಎಲ್ಲರೂ ಅವ್ರವ್ರ ಕ್ರೇಜಿನೆಸ್ ಅಲ್ಲಿ ಪ್ರಪೋಸ್ ಮಾಡ್ತಾರೆ ಅನ್ಕೋತೀನಿ. ಪರ್ಟಿಕ್ಯುಲರ್ ಅಂತ ಏನಿಲ್ಲ. ನೀವು ಭಾಗ್ಯಲಕ್ಷ್ಮಿ ಸೀರಿಯಲ್ ಅಲ್ಲಿ ಮುಂಚೆ ಇದ್ರಿ, ಅಲ್ಲಿಂದ ಇದು ಆದಿಲಕ್ಷ್ಮಿ ಪುರಾಣ ಹೇಗಿದೆ ಡಿಫ್ರೆನ್ಸಸ್? ಇಲ್ಲ, ಪ್ರತಿಯೊಂದು ಪಾತ್ರನೂ ಡಿಫ್ರೆಂಟ್ ಅಂತಾನೆ ಅನ್ಸುತ್ತೆ, ಚಾಲೆಂಜಿಂಗ್ ಅಂತಾನೆ ಅನ್ಸುತ್ತೆ. ಸೊ ಇದು ಬಿಟ್ಟು ಇನ್ನು ಮುಂದಕ್ಕೆ ನಾವು ಯಾವುದೇ ಪಾತ್ರನ ಚೂಸ್ ಮಾಡ್ಕೋಬೇಕಾದ್ರೂ ಸೊ ಡಿಫ್ರೆಂಟ್ ಆಗಿ ಏನಿದೆ ಅಥವಾ ಚಾಲೆಂಜಿಂಗ್ ಆಗಿ ಏನಿದೆ ಅಂತಾನೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಬ್ರೇಕ್ ಬೇಕಾಗತ್ತೆ, ಒಂದು ಪಾತ್ರದಿಂದ ಒಂದು ಪಾತ್ರಕ್ಕೆ ನಮಗೆ ಡೆಫಿನೆಟ್ಲಿ ಬ್ರೇಕ್ ಸಿಕ್ಕಾಗ ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಗುತ್ತೆ. ನಿಮ್ಮ ಅಣ್ಣನ ಬಗ್ಗೆ ಹೇಳಿ. ಅಶೋಕ್, ಅಣ್ಣ ಸಂಜೀವ. ಸಂಜೀವ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮುದ್ದಾಗಿ ನನ್ನ ಬೆಳೆಸಿರುವಂತ ಅಣ್ಣ. ನನಗೂ ಅಷ್ಟೇ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇದೆ. ಅವನ ಪಾಪ, ಅವನು ಎಲ್ಲದಕ್ಕೂ ಓಕೆ ಅಂತಾನೆ, ಎಲ್ಲರನ್ನೂ ನಂಬ್ತಾನೆ. ತುಂಬ ಇನ್ನೋಸೆಂಟ್. ಯೂಶಲಿ ಟೀಚರ್ಸು ಲೆಕ್ಚರರ್ಗಳೆಲ್ಲ ತುಂಬ ಜೋರಿರ್ತಾರೆ ಅಂತಾರೆ. ಬಟ್ ಪಾಪ ನಮ್ಮಣ್ಣ ತುಂಬ ಒಳ್ಳೆಯವನು. ಅದಕ್ಕೋಸ್ಕರನೂ ಅಷ್ಟೇ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾನೆ. ಆಮೇಲೆ ಅವ್ರು ಏನೇ ಕೇಳಿದ್ರು ಆಯಿತು ಇಲ್ಲ ಅಂತ ಹೇಳೋದೇ ಇಲ್ಲ. ಆ ಥರ ಅವ್ನು ಯಾರಿಗೂ ನೋವಾಗಬಾರ್ದು ಅಂತ ನಡ್ಕೊಳ್ಳುವಂಥ ಒಂದು ಹುಡುಗ. ಸರ್, ನೀವು ಕರಿಮಣಿಯಿಂದ ಆದಿಲಕ್ಷ್ಮಿ ಪುರಾಣ ಹೇಗಿದೆ? ಅದೇನೆ ಲಕ್ಷ್ಮಿ ಅವ್ರು ಹೇಳ್ದಂಗೆ ನಮಗೆ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ಶಿಫ್ಟ್ ಇದ್ದೇ ಇರುತ್ತೆ. ಸೊ ಸಪೋರ್ಟಿಂಗ್ ಆ್ಯಕ್ಟರಿಂದ ಲೀಡ್ ಆ್ಯಕ್ಟರ್ ಆಗಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ತುಂಬಾ ದೊಡ್ಡ ಬ್ರೇಕ್ ನಮ್ಮಿಬ್ಬರಿಗೂ ಆದಿಲಕ್ಷ್ಮಿ ಪುರಾಣ.
ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದೇ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಕರೆಕ್ಟ್. ಸೊ ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಬೇಕು, ಮೇಲೆ ಏನಾದರೂ ಮಾಡಬೇಕು ಅನ್ನೋದು ಸದ್ಯಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ನಿಮ್ಮ ಸೀರಿಯಲ್ ಅಲ್ಲಿ ಅಮೃತ ಪಾತ್ರದವರು ರೀಸೆಂಟ್ ಆಗಿ ಹೊರಗಡೆ ಬಂದು ಆ ಪ್ಲೇಸಿಗೆ ಮಾನಸಿ ಜೋಶಿ ಅವರು ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳಿ, ಹಳೆ ಬಾಂಡಿಂಗ್ ಹೇಗಿತ್ತು, ಇವಾಗಿರೋರು ಹೇಗೆ? ಕ್ಯಾರೆಕ್ಟರ್ ಅಂತ ಬಂದರೆ ಬಾಂಡಿಂಗ್ ಸೇಮ್ ಇರೋ ಥರ ಅನ್ಸೋ ಥರ ಮಾಡೋದು ನಮ್ಮ ಜವಾಬ್ದಾರಿ. ಯಾಕಂದರೆ ಜಸ್ಟ್ ಬಿಕಾಸ್ ಪಾತ್ರ ಮಾಡ್ತಿರೋರು ಚೇಂಜ್ ಆದರು ಅಂತ ಕ್ಯಾರೆಕ್ಟರ್ಗಳ ಮಧ್ಯೆ ಇರೋ ಬಾಂಡಿಂಗ್ ಖಂಡಿತ ಚೇಂಜ್ ಆಗಲ್ಲ. ಸೊ ರಜನೀಶ್ ಆ್ಯಂಡ್ ಮಾನ್ಸಿ ಕಾಣಿಸ್ಕೊಳ್ಳೋದ್ಕಿಂತ ಅಲ್ಲಿ ಆದಿ ಆ್ಯಂಡ್ ಅಮೃತ ಕಾಣಿಸ್ತಾರೆ ಅನ್ನೋದು ನನ್ನ ತಲೆಯಲ್ಲಿರೋದು. ಸೊ ಇಲ್ಲಿ ಪಾತ್ರ ಮಾಡೋರು ಚೇಂಜ್ ಆಗಿರ್ಬೋದು, ಬಟ್ ಪಾತ್ರ ಮತ್ತು ಆ ಪಾತ್ರದ ಜೊತೆ ನನಗಿರೋ ಬಾಂಡಿಂಗ್ ಖಂಡಿತ ಚೇಂಜ್ ಆಗಿಲ್ಲ. ಈಗ ಅಕ್ಕ ಮದ್ವೆ ಹೋಗಿದ್ದಾರೆ, ಹೇಗ್ ಮಿಸ್ ಮಾಡ್ಕೊತಿದ್ದೀರಾ ಅಕ್ಕನ ಮನೇಲಿ ಇರೋದೇ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ಅಕ್ಕ ತುಂಬಾ ಕ್ಲೋಸ್ ಇದ್ವಿ, ತುಂಬ ಓಡಾಡ್ತಾ ಇದ್ವಿ. ಸೊ ಅಕ್ಕ ಅನ್ನೋದಕ್ಕಿಂತ ಒಬ್ಳು ಬೆಸ್ಟ್ ಫ್ರೆಂಡ್ ಥರ ಇದ್ಲು. ಸೊ ಅವಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಅವಳು ಲಂಡನ್ಗೆ ಹೋಗ್ಬೇಕು ಅನ್ನೋ ಕನಸಿತ್ತು, ಅದಕ್ಕೆ ಅಲ್ಲಿ ಕಳಿಸ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಬಟ್ ಅವಳಿಗೆ ಇಷ್ಟ ಇಲ್ಲರೋ ಮದುವೆ ಆಗಿರೋದು, ಅದು ತುಂಬ ಬೇಜಾರಿದೆ. ಸೊ ಅವಳ ಲೈಫ್ ಆದಷ್ಟು ಬೇಗ ಸರಿ ಹೋದರೆ ಸಾಕು. ನನಗೆ ತಾತನ ಪಾತ್ರ ತುಂಬ ಇಷ್ಟ. ನನಗೆ ಸಂಜೀವಣ್ಣನ ಪಾತ್ರ ಇಷ್ಟ ಆಗುತ್ತೆ ಆ್ಯಂಡ್ ಅಮೃತ ಅವ್ರ ಪಾತ್ರನೂ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಅಮ್ಮು ಪಾತ್ರ ಹೇಗಿದೆ ಅಂದರೆ ಒಂದಷ್ಟು ದೊಡ್ಡ ಶ್ರೀಮಂತರ ಮನೆ ಮಗಳಾಗಿ ಮೊಮ್ಮಗಳಾಗಿ ಒಂದು ಚಿಕ್ಕ ಮನೇಲಿ ಹೋಗಿ ಸಂಸಾರ ಮಾಡೋದು ಅಂದರೆ ರಿಯಲ್ ಲೈಫಲ್ಲೂ ಬಹುಶಃ ಕಷ್ಟ ಅದು. ಹಾಗೆ ಆನ್ ಸ್ಕ್ರೀನಲ್ಲೂ ಆ್ಯಕ್ಟ್ ಮಾಡೋದು ತುಂಬ ಡಿಫ್ರೆಂಟ್ ಅನಿಸುತ್ತೆ. ಬಿಕಾಸ್ ಇಲ್ಲೆಲ್ಲ ಫುಲ್ ಲಕ್ಸುರಿಯಾಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಸಖತ್ತಾಗಿ ರೆಡಿಯಾಗಿ ಆ ಥರ ಎಲ್ಲ ಇದ್ದು ಅಲ್ಲೆಲ್ಲೋ ಪಾತ್ರೆ ತೊಳಿಬೇಕು ಅಥವಾ ಒಂದು ಚಿಕ್ಕ ಲೊಕೇಶನಲ್ಲಿ ಶೂಟ್ ಮಾಡಬೇಕು. ಸೊ ಈ ಥರದ್ದೆಲ್ಲ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಬಹುಶಃ ಅವ್ರ ಪಾತ್ರ ನಂಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟು ವರ್ಷ ಇವತ್ತು ನಾವು ಹೀರೋ ಮತ್ತು ಹೀರೋಯಿನ್ ಆಗಿರೋದಕ್ಕೆ ಕಾರಣ ನೀವೇನೆ. ತುಂಬ ಜನ ನಮ್ಮನ್ನು ಈ ಸ್ಟೇಜಲ್ಲಿ ನೋಡೋದಕ್ಕೆ ಇಷ್ಟಪಟ್ಟಿದ್ದೀರಾ. ಸೊ ಬಹುಶಃ ನಿಮ್ಮಿಂದ, ನಿಮ್ಮ ಒಂದು ಬ್ಲೆಸ್ಸಿಂಗ್ಸಿಂದ ನಾವು ಇವತ್ತು ಇಲ್ಲಿದ್ದೀವಿ. ಅದೇ ಕಂಟಿನ್ಯೂ ಆಗುತ್ತೆ ಖಂಡಿತವಾಗ್ಲೂ. ನೀವು ಯಾವಾಗಲೂ ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿಗೆ ನಾವೇನು ಹೇಳಬೇಕು ಅಂತಲೂ ಗೊತ್ತಿಲ್ಲ. ಯಾಕಂದರೆ ಅದರಿಂದನೇ ಇಷ್ಟು ವರ್ಷ ನಾವು ಈ ಇಂಡಸ್ಟ್ರೀಲಿ ಕೆಲಸ ಮಾಡ್ತಾ ಬಂದಿದ್ದೀವಿ. ನಮ್ಮ ಎಫರ್ಟ್ಸ್ ಖಂಡಿತ ದಿನದಿಂದ ದಿನ ಜಾಸ್ತಿ ಆಗ್ತಾನೆ ಇರುತ್ತೆ. ದಿನ ಬೆಳಗ್ಗೆ ಎದ್ದರೆ ನಮಗೆ ಇವತ್ತೇನು ಹೊಸದಾಗಿ ಮಾಡ್ಬೋದು, ಇವತ್ತೇನು ಯುನೀಕಾಗಿ ಏನು ಮಾಡ್ಬೋದು ಅನ್ನೋದೇ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಕಾನ್ಸ್ಟೆಂಟ್ ಎಫರ್ಟ್ಸ್ ಇದ್ದೇ ಇರುತ್ತೆ. ನಿಮ್ಮ ಪ್ರೀತಿ ಹೀಗೆ ಜಾಸ್ತಿ ಆಗ್ತಾನೇ ಇರುತ್ತೆ.